ಕುಕು ಟಿವಿ ಪ್ಲೀಸ್ ಸಬ್ಸ್ಕ್ರೈಬ್. ಒಂದು ದೊಡ್ಡ ಅರಣ್ಯದಲ್ಲಿ ಹಸಿರು ಗಿಡಗಳು, ನದಿ ಹರಿಯುವ ಮಧುರ ಶಬ್ದ, ಪಕ್ಷಿಗಳ ಚಿಲಿಪಿಲಿ ಹಾಡುಗಳು. ಹಾಗೆಯೇ ಈ ಅರಣ್ಯದ ಹೃದಯ ಭಾಗದಲ್ಲಿ ಇದ್ದವು ಎರಡು ಪ್ರಮುಖ ಪ್ರಾಣಿಗಳು, ಬಲಶಾಲಿಯಾದ ಹುಲಿ ಮತ್ತು ಬುದ್ಧಿವಂತ ಆನೆ. ಹುಲಿ ತನ್ನ ಗರ್ಭವತಿಯಾದ ಹೆಣ್ಣು ಹುಲಿಗೆ ಆಹಾರ ತರಬೇಕೆಂಬ ಹೊಣೆ ಹೊತ್ತುಕೊಂಡಿತು. ಆದರೆ ಅದು ಈಗ ಹೆಚ್ಚು ಕೋಪದಿಂದ ಕೂಡಿತು. ಏಕೆಂದರೆ ಇತ್ತೀಚೆಗೆ ಅರಣ್ಯದಲ್ಲಿ ಸಾಕಷ್ಟು ಕ್ರೂರತೆ, ಭಯ ಮತ್ತು ಭ್ರಾಂತಿ ಹೆಚ್ಚಾಗಿತ್ತು. ಅದರ ಶಕ್ತಿಯು ಸಾಕಷ್ಟು ಇದ್ದರೂ ಅದು ಶಾಂತಿ ಇಲ್ಲದೆ ಜೀವನ ನಡೆಸುತ್ತಿದ್ದಂತೆ ಆಗಿತ್ತು. ಆನೆ ತೀರಾ ಬೇರೆಯ ಸ್ವಭಾವದ ಜೀವಿ. ಅದು ದೊಡ್ಡದಾದರೂ ಬಲಶಾಲಿಯಾದರೂ ಸಹಜವಾಗಿ ಶಾಂತ ಸ್ವಭಾವದವದು. ಅದು ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಿದ್ದ ಮತ್ತು ಪ್ರತಿದಿನ ನದಿಯಿಂದ ನೀರು ತೆಗೆದು ಕುಡಿಯಲು ಬರುವ ಸಣ್ಣ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಲೇ ಇತ್ತು. ಒಂದು ದಿನ ಹುಲಿ ಅತಿಯಾಗಿ ಹಸಿವಿನಿಂದ ಬಳಲುತ್ತಾ ತನ್ನ ನಿರ್ಗತಿಕ ಸ್ಥಿತಿಯಿಂದ ಕೋಪದಿಂದ ನದಿಯ ಬಳಿ ಬಂತು. ನೀರು ಕುಡಿಯುತ್ತಿರುವ ಇತರ ಪ್ರಾಣಿಗಳನ್ನು ಓಡಿಸಿತು. ಎಲ್ಲ ಪ್ರಾಣಿಗಳು ಭಯದಿಂದ ಓಡಿದವು. ಆದರೆ ಆನೆ ಮಾತ್ರ ತನ್ನ ಸ್ಥಿರತೆ ಕಳೆದುಕೊಳ್ಳದೆ ನಿಂತಿತ್ತು. ಹುಲಿಯು ಆನೆಯನ್ನು ಕೇಳಿತು, ನೀನು ಏಕೆ ಓಡಲಿಲ್ಲ? ನನಗೆ ಈಗಲೇ ಆಹಾರ ಬೇಕು. ನೀನು ನನ್ನನ್ನು ಅಡ್ಡಕಟ್ಟಬೇಡ. ಅದಕ್ಕೆ ಆನೆ ನಗುತ್ತಾ ಹೇಳಿತು, ಹುಲಿಯೇ, ನಾನು ನಿನ್ನ ಶಕ್ತಿಯನ್ನು ಗೌರವಿಸುತ್ತೇನೆ. ಆದರೆ ಅರಣ್ಯದ ಎಲ್ಲ ಪ್ರಾಣಿಗಳು ಸಹಜವಾಗಿ ಈ ನದಿಯಿಂದ ನೀರು ಕುಡಿಯುತ್ತಾರೆ. ನೀನು ತನ್ನ ಮೇಲೆ ಭಯ ಹುಟ್ಟಿಸುತ್ತೀಯೇ. ನಿನ್ನ ಹೆಸರಲ್ಲಿ ಶ್ರದ್ಧೆ ಇಲ್ಲ, ಭಯ ಮಾತ್ರ ಉಳಿಯುತ್ತದೆ. ಹುಲಿ ಗೊಂದಲಗೊಂಡಿತು. ಇದು ಆನೆ ನೀಡಿದ ಮೊದಲ ಪಾಠ. ಶಕ್ತಿಯ ಬಳಕೆ ಮಾಡುವಾಗ ದಯೆ ಮತ್ತು ಬುದ್ಧಿವಂತಿಕೆ ಇರಬೇಕೆಂಬುದು. ಹುಲಿ ಕೇಳಿತು, ಅವನ ಶಕ್ತಿ ಎಂದರೆ ಎಲ್ಲ ಕೇಳಬೇಕು ಎಂದು ಅರ್ಥವಲ್ಲವೇ? ಅದಕ್ಕೆ ಆನೆ ಹೇಳಿತು, ಬಲದಿಂದ ಭಯ ಹುಟ್ಟಬಹುದು, ಆದರೆ ಬುದ್ಧಿಯಿಂದ ವಿಶ್ವಾಸ ಹುಟ್ಟುತ್ತದೆ. ನಿನ್ನ ಹೆಸರಿಗೆ ಗೌರವ ಬೇಕೆಂದರೆ ಪ್ರೀತಿಯ ಅಡಿಪಾಯವಾಗಬೇಕು. ಹುಲಿ ತಕ್ಷಣವೇ ಜ್ವಾಲೆಯಿಂದ ಬಿದ್ದ ಕಾಡನ್ನು ನೆನೆಸಿತು. ಕೆಲವು ಪ್ರಾಣಿಗಳು ಅವನ ಹಿಂಸೆಯಿಂದ ಸತ್ತಿದ್ದರು, ಆದರೆ ಪ್ರೀತಿಯಿಂದ ಬದುಕಿದ ಪ್ರಾಣಿಗಳು ಇನ್ನೂ ಕೂಡ ಆನೆಯ ಜೊತೆ ವಾಸಿಸುತ್ತಿದ್ದವು. ಆ ದಿನದಿಂದ ಹುಲಿ ಆನೆಯನ್ನು ದಿನವೂ ಭೇಟಿ ಮಾಡುತ್ತಿತ್ತು. ಪ್ರತಿದಿನ ಹೊಸ ಪಾಠ. ಒಂದು ದಿನ ಆನೆ ಹೇಳಿತು, ನೀನು ಕೋಪಗೊಂಡಾಗ ನಿನ್ನ ಬುದ್ಧಿಯು ನಿನ್ನನ್ನು ಬಿಡುತ್ತದೆ, ಆದರೆ ನಿನ್ನ ಹಸಿವಿಗೆ ಬುದ್ಧಿಯೊಂದಿಗೆ ಪರಿಹಾರ ಕಂಡುಕೊಂಡರೆ ನೀನು ರಾಜನಾಗುತ್ತೀಯ. ಹುಲಿ ತನ್ನ ಶಕ್ತಿಯ ಹಿಂದಿನ ಗತಿ ಅರ್ಥ ಮಾಡಿಕೊಳ್ಳತೊಡಗಿತು. ಅದು ಇನ್ನೂ ಬಲಶಾಲಿ, ಅಂದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಲು ತನ್ನ ಮೆದುಳಿನ ಶಕ್ತಿಯನ್ನು ಬದಲಾಯಿಸುತ್ತಿತ್ತು. ಒಂದು ದಿನ ಅರಣ್ಯಕ್ಕೆ ಶಿಕಾರಿ ಬಂದರು. ಹುಲಿಯ ಹೆಣ್ಣು ಮಕ್ಕಳು ಸಿಕ್ಕಿ ಹಾಕಿದ ಸ್ಥಿತಿಯಲ್ಲಿದ್ದರು. ಎಲ್ಲಾ ಪ್ರಾಣಿಗಳು ಓಡಿದರೂ ಆನೆ ಮಾತ್ರ ನಿಂತು ಹೆಣ್ಣು ಹುಲಿಗೆ ಸಹಾಯ ಮಾಡಲು ಮುಂದಾಯಿತು. ಹುಲಿ ಅದು ನೋಡಿದಾಗ ಆನೆಯ ಮೇಲೆ ಅಚಲವಾದ ನಂಬಿಕೆ ಹುಟ್ಟಿತು. ಹುಲಿ ಆನೆಯನ್ನು ಕೇಳಿತು, ನೀನು ನನ್ನ ಶತ್ರು, ಆದರೆ ಏಕೆ ನನಗೆ ಸಹಾಯ ಮಾಡುತ್ತಿದ್ದೀಯಾ? ಆನೆ ನಗುತ್ತಾ ಹೇಳಿತು, ನಮ್ಮೊಳಗಿನ ದಯೆ ಮಾತ್ರ ನಮಗೆ ಮಾನವೀಯತೆ ನೀಡುತ್ತದೆ. ನಿನ್ನ ಕುಟುಂಬ ನನ್ನ ಕುಟುಂಬ ಇದ್ದಂತೆ. ಆನೆಯ ಈ ಮಾತನ್ನು ಕೇಳಿ ಹುಲಿಯ ಕಣ್ಣಲ್ಲಿ ನೀರು ತುಂಬಿತು. ಇದು ಆನೆಯ ಕೊನೆಯ ಪಾಠ. ನಿಜವಾದ ಶಕ್ತಿ ಎಂಬುದು ಭಾವನೆಯ ಸಂಬಂಧಗಳಲ್ಲಿ ಇರುತ್ತದೆ. ಅದೇ ದಿನದಿಂದ ಆ ಅರಣ್ಯದಲ್ಲಿ ಹುಲಿ ಮತ್ತು ಆನೆ ಬೆಳೆದ ನಂಟು ಎಲ್ಲಾ ಪ್ರಾಣಿಗಳಿಗೆ ಮಾದರಿಯಾಯಿತು. ಹುಲಿ ತನ್ನ ಹಳೆಯ ಚರಿತ್ರೆ, ಅಂದರೆ ಕೋಪವನ್ನು ಬಿಟ್ಟು ನೂತನವಾಗಿ ಬದುಕಲು ತೊಡಗಿದೆ.
ಅದರ ಹೆಣ್ಣು ಮಕ್ಕಳು ಆನೆಯೊಂದಿಗೆ ಆಟವಾಡುತ್ತಾ ನಮ್ಮ ಜೀವನಕ್ಕೆ ಸ್ವಾಗತ ನೀಡಿದರು. ಸ್ನೇಹಿತರೆ, ಈ ಕಥೆಯಲ್ಲಿ ಇರುವ ನೀತಿ ಏನು ಗೊತ್ತೇ? ಶಕ್ತಿ ಅಂದರೆ ಕೇವಲ ಭೌತಿಕ ಬಲವಲ್ಲ, ಅದು ಬುದ್ಧಿವಂತಿಕೆಯೊಂದಿಗೆ ಉಪಯೋಗವಾದಾಗ ಮಾತ್ರ ಸದ್ಭಾವನೆ ಹುಟ್ಟಿಸುತ್ತದೆ. ಶತ್ರುತನ ಎಂಬುದು ಮನಸ್ಸಿನಲ್ಲಿ ಹುಟ್ಟುವ ಭಾವನೆ, ಆದರೆ ಶಾಂತಿ ಎಂಬುದು ಬುದ್ಧಿಯಿಂದ ಹುಟ್ಟುತ್ತದೆ. ಪ್ರೇಮ, ಶಾಂತಿ, ಸಹಾನುಭೂತಿ ಎಲ್ಲವೂ ಶಕ್ತಿಯೂ ಹೌದು, ಅತಿ ದೊಡ್ಡ ಶಕ್ತಿಗಳು. ಬದುಕಿನಲ್ಲಿ ನಾವು ಬೇರೆಯವರನ್ನು ಹೇಗೆ ನೋಡುವೆವು ಎಂಬುದೇ ನಮ್ಮ ನೈಜ ವ್ಯಕ್ತಿತ್ವವನ್ನು ತೋರುತ್ತದೆ. ದಯೆ ಎಂದರೆ ದುರ್ಬಲತೆ ಅಲ್ಲ, ಅದು ಅತ್ಯಂತ ಶಕ್ತಿಯ ಚಿಹ್ನೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.